ಎಲ್ಲಿ ನೋಡಿದ್ರು ಕೂಡ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹವಾ ಅಂತಾನೆ ಹೇಳ್ಬೋದು, ಒಂದಿಷ್ಟು ಚರ್ಚೆ ಅಂತಾನೆ ಹೇಳ್ಬೋದು. ಸಂಕಷ್ಟಕ್ಕೆ ಒಳಗಾಗಲು ಕಾಂಗ್ರೆಸ್ನ ಆ ಪ್ರಭಾವಿ ನಾಯಕನೇ ಕಾರಣ ಅಂತ ರಣ್ಯರಾವ್ ಕೇಸ್ನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಒಂದಿಷ್ಟು ಮದುವೆ ಟೈಮ್ ನಲ್ಲಿ ನಾವು 25 ಲಕ್ಷ ಒಂದಿಷ್ಟು ಗಿಫ್ಟ್ ಆಗಿ ನೀಡಿದ್ರು, ಉಡುಗೊರೆ ಆಗಿ ನೀಡಿದ್ರು ಅನ್ನುವಂತ ಹೇಳಿಕೆ ಮೂಲಕ ನೋಡಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ತಳುಕು ಹಾಕಿರುವ ಹಿನ್ನೆಲೆಯಲ್ಲಿ ಇದು ಸಂಪೂರ್ಣವಾಗಿ ಒಬ್ಬ ಕಾಂಗ್ರೆಸ್ನ ನಾಯಕನ ಕೈವಾಡ ಇದೆ ಅನ್ನುವ ರೀತಿಯಾಗಿ ಒಂದಿಷ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ. ಪರಮೇಶ್ವರ್ ಅವರು ಸಂಕಷ್ಟಕ್ಕೆ ಒಳಗಾಗಲು ಕಾಂಗ್ರೆಸ್ನ ಪ್ರಭಾವಿ ನಾಯಕನೇ ಕಾರಣ, ಸಿದ್ದರಾಮಯ್ಯಗೆ ಇದೆಲ್ಲ ಗೊತ್ತಿದೆ ಅಂತ ಹೇಳಿದ್ದಾರೆ. ಪರಮೇಶ್ವರ್ ಅವರು ದಲಿತ ಸಮಾವೇಶ ಮಾಡಲು ಹೊರಟಿದ್ರು. ನಾನು ಮುಂದಿನ ಸಿಎಂ ಆಗ್ತೀನಿ ಅಂತ ಸಮಾವೇಶಕ್ಕೆ ಮುಂದಾಗಿದ್ರು. ನೋಡಿ, ಮುಂದಿನ ಸಿಎಂ ಆಗಲು ಟವೆಲ್ ಇಟ್ಕೊಂಡು ಇರೋ ಮೆಸೇಜ್ ಅನ್ನ ನೀಡಿದ್ರೆ ಈಗ ಈ ರೀತಿ ಘಟನೆಗಳು ಆಗುತ್ತೆ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಮಾತು ಎತ್ತಿದ್ರೆ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತೀರಿ, ನುಡಿದಂತೆ ನಡೆಯಲು ಎಷ್ಟು ಟ್ಯಾಕ್ಸ್ ಹಾಕಿದ್ದೀರಿ ಅಂತ ಟೀಕೆ ಕೂಡ ಮಾಡಿದ್ದಾರೆ. ನಾನು ಕೂಡ ಸಿಎಂ ಆಗ್ತೀನಿ, ರಾಜ್ಯದಲ್ಲಿ ಮುಂದಿನ ಸಿಎಂ ಆಗ್ಬೇಕು, ಇನ್ನೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲೂ ಕೂಡ ದಲಿತ ಸಿಎಂ ದಲಿತ ವ್ಯಕ್ತಿಯನ್ನ ಇಲ್ಲೂ ಕೂಡ ಸಿಎಂ ಮಾಡೇ ಇಲ್ಲ ಅನ್ನುವಂಥ ಆರೋಪಗಳನ್ನ ಕೇಳಿ ಬರ್ತಾ ಇತ್ತು. ಅದರಲ್ಲಿ ಮೊದಲನೇ ಹೆಸರೇ ಜಿ ಪರಮೇಶ್ವರ್ ಅವರ ಹೆಸರು, ಅದಾದ ನಂತರ ಸತೀಶ್ ಜಾರಕಿಹೊಳಿ ಅವರ ಹೆಸರು, ಅದಾದ ನಂತರ ಮಾದೇವಪ್ಪ ಅವರ ಹೆಸರು. ಯಾರು ಸಿಎಂ ಆಗ್ತಾರೆ, ಯಾರ್ಯಾರು ಸಿಎಂ ಆಗೋದಕ್ಕೆ ಒಂದಿಷ್ಟು ಹೋಗ್ತಾ ಇದ್ದಾರೆ. ರಾಜಣ್ಣ ಅವರ ಕಥೆ ಏನಾಯ್ತು? ಇನ್ನು ಪ್ರಮುಖವಾಗಿ ಅಂದ್ರೆ ಯಾರ್ಯಾರು ಏನೇನು ಟ್ಯಾಬೆಲ್ ಹಾಕೋದಕ್ಕೆ ಯಾರ್ಯಾರು ಹೋಗ್ತಾರೆ ಅವರನ್ನೆಲ್ಲವೂ ಕೂಡ ಮುಗಿಸುವಂತ ಪ್ರಯತ್ನ ರಾಜಕೀಯದಲ್ಲಿ ನಡೆಯುತ್ತೆ. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಎಲ್ಲಿ ನೋಡಿದ್ರು ಕೂಡ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹವಾ ಅಂತಾನೆ ಹೇಳ್ಬೋದು, ಒಂದಿಷ್ಟು ಚರ್ಚೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಂಕಷ್ಟಕ್ಕೆ ಒಳಗಾಗಲು ಕಾಂಗ್ರೆಸ್ನ ಆ ಪ್ರಭಾವಿ ನಾಯಕನೇ ಕಾರಣ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. ಯಾಕಂದ್ರೆ ಈಗಾಗಲೇ ಗೊತ್ತಿರುವ ಹಾಗೆ ಅಕ್ರಮ ಚಿನ್ನ ಸ್ಮಗ್ಲಿಂಗ್ ಕೇಸ್ನಲ್ಲಿ ಜೈಲುವಾಸ ಅನುಭವಿಸ್ತಾ ಇರುವಂತಹ ನಟಿ ರಣ್ಯರಾವ್ ಕೇಸ್ನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ತಳುಕು ಹಾಕಿರುವ ಹಿನ್ನೆಲೆಯಲ್ಲಿ ಇದು ಒಂದಿಷ್ಟು ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ಸಂಪೂರ್ಣವಾಗಿ ಇಲ್ಲಿ ಪೊಲೀಸ್ ಇಲಾಖೆಯನ್ನು ನಡೆಸ್ತಾ ಇರುವಂಥದ್ದು ಗೃಹ ಸಚಿವ ಜಿ ಪರಮೇಶ್ವರ್ ಅವರು. ಅವರ ಮೇಲೇನೆ ಒಂದಿಷ್ಟು ಆರೋಪ ಕೇಳಿ ಬರ್ತಾ ಇರುವಂಥದ್ದು ಆ ವಿಚಾರಕ್ಕೆ ಸಂಬಂಧಪಟ್ಟಾಗಿ. ಯಾವಾಗ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಒಂದು ಹೇಳಿಕೆಯನ್ನ ಕೊಡ್ತಾರೆ, ಒಂದಿಷ್ಟು ಮದುವೆ ಟೈಮ್ ನಲ್ಲಿ ನಾವು 25 ಲಕ್ಷ ಒಂದಿಷ್ಟು ಗಿಫ್ಟ್ ಆಗಿ ನೀಡಿದ್ರು, ಉಡುಗೊರೆ ಆಗಿ ನೀಡಿದ್ರು ಅನ್ನುವಂಥ ಹೇಳಿಕೆ ಮೂಲಕ ಸಾಕಷ್ಟು ತಳಕನ್ನ ಹಾಕ್ತಾ ಇರುವಂಥದ್ದು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿಯಲ್ಲಿ ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಆರೋಪವನ್ನ ಮಾಡ್ತಾ ಇರುವಂಥದ್ದು. ಇಲ್ಲಿ ನೋಡಿ, ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ತಳುಕು ಹಾಕಿರುವ ಹಿನ್ನೆಲೆಯಲ್ಲಿ ಇದು ಸಂಪೂರ್ಣವಾಗಿ ಒಬ್ಬ ಕಾಂಗ್ರೆಸ್ನ ನಾಯಕನ ಕೈವಾಡ ಇದೆ ಅನ್ನುವ ರೀತಿಯಾಗಿ ಒಂದಿಷ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಕೇಂದ್ರ ಸಚಿವರು ಎಚ್ ಡಿ ಕುಮಾರಸ್ವಾಮಿ ಅವರು ಪರಮೇಶ್ವರ್ ಅವರು ಸಂಕಷ್ಟಕ್ಕೆ ಒಳಗಾಗಲು ಕಾಂಗ್ರೆಸ್ನ ಪ್ರಭಾವಿ ನಾಯಕನೇ ಕಾರಣ, ಸಿದ್ದರಾಮಯ್ಯಗೆ ಇದೆಲ್ಲ ಗೊತ್ತಿದೆ ಅಂತ ಹೇಳಿದ್ದಾರೆ. ಇನ್ನು ಒಂದಿಷ್ಟು ಹೆಣ್ಣು ಮಗಳು ಚಿನ್ನ ತರಲು ಮಾಹಿತಿ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷದ ಆ ಪ್ರಭಾವಿ ನಾಯಕ ಅಂತ ಗಂಭೀರವಾಗಿ ಒಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ ಅಂತಾನೆ ಹೇಳ್ಬೋದು ಎಚ್ ಡಿ ಕುಮಾರಸ್ವಾಮಿ ಅವರು. ಪರಮೇಶ್ವರ್ ಅವರು ದಲಿತ ಸಮಾವೇಶ ಮಾಡಲು ಹೊರಟಿದ್ರು. ನಾನು ಮುಂದಿನ ಸಿಎಂ ಆಗ್ತೀನಿ ಅಂತ ಸಮಾವೇಶಕ್ಕೆ ಮುಂದಾಗಿದ್ರು. ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ನ ಪ್ರಭಾವಿ ನಾಯಕ ಇದರ ಹಿಂದೆ ಇದ್ದಾರೆ. ಇದೆಲ್ಲವೂ ಕೂಡ ಸಿಎಂ ಸಿದ್ದರಾಮಯ್ಯಗೆ ಗೊತ್ತಿಲ್ವಾ ಅಂತ ಪ್ರಶ್ನೆ ಕೂಡ ಇಲ್ಲಿ ಎಸೆದಿದ್ದಾರೆ. ನೋಡಿ, ಮುಂದಿನ ಸಿಎಂ ಆಗಲು ಟವೆಲ್ ಇಟ್ಕೊಂಡು ಇರೋ ಮೆಸೇಜ್ ಅನ್ನ ನೀಡಿದ್ರೆ ಈಗ ಈ ರೀತಿ ಘಟನೆಗಳು ಆಗುತ್ತೆ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಈ ರೀತಿ ಒಂದಿಷ್ಟು ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಈ ಪ್ರಕರಣ ಹೊರಬರಲು ಮೆಸೇಜ್ ನೀಡಿದ್ದೆ ಕಾಂಗ್ರೆಸ್ನ ಪಕ್ಷದ ಪ್ರಭಾವಿ ನಾಯಕ ಸಚಿವ ರಾಜಣ್ಣ ಅವರೇ ಹೇಳಿದ್ರಲ್ಲ, ಸಿಡಿ ಬಗ್ಗೆ ಇದರ ಹಿಂದೆ ಇರೋರು ಯಾರೋ ಗೊತ್ತಿಲ್ವಾ, ಮಗನ ಸುಪಾರಿ ಏನಾಯ್ತು, ಯಾರನ್ನ ಬಂಧಿಸಿದ್ರಿ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ. ನೋಡಿ, ಇನ್ನು ನಿನ್ನೆ ಬೇರೆ ಮುನಿರತ್ನ ಮೇಲೆ FIR ಕೂಡ ಆಗಿದೆ. ಎಚ್ ಡಿ ಕುಮಾರಸ್ವಾಮಿ ಅವರು ಸಿಎಂ ಒಂದಿಷ್ಟು ಹತ್ತಿರ ಗುಪ್ತಚರ ಇಲಾಖೆ ಇಲ್ವಾ, ಇದೆಲ್ಲ ಬಿಟ್ಟು ಕೇಂದ್ರದ ಮೇಲೆ ಹೇಗೆ ಹೇಳ್ತೀರಾ ನೀವೆಲ್ಲ, ಕಾಂಗ್ರೆಸ್ನ ಪ್ರಭಾವಿ ನಾಯಕನಿಂದನೇ ಇದೆಲ್ಲ ಆಗಿದೆ ಅನ್ನುವಂಥದ್ದು ನೇರವಾಗಿ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಈಗ ಕೇಂದ್ರದ ಮೇಲೆ ಆರೋಪ ಮಾಡ್ತಿದ್ದೀರಲ್ಲ, ಅದನ್ನೆಲ್ಲವೂ ಕೂಡ ಎಷ್ಟು ಸಮಿತಿ ಮಾಡ್ತಾ ಇದ್ದೀರಿ, ಅದೆಲ್ಲವೂ ಕೂಡ ಏನಾಯ್ತು? ಮಾತು ಎತ್ತಿದ್ರೆ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತೀರಿ, ನುಡಿದಂತೆ ನಡೆಯಲು ಎಷ್ಟು ಟ್ಯಾಕ್ಸ್ ಹಾಕಿದ್ದೀರಿ ಅಂತ ಟೀಕೆ ಕೂಡ ಮಾಡಿದ್ದಾರೆ. ಸಚಿವ KN ರಾಜಣ್ಣ ಹೇಳಿದ್ರು ಅಸೆಂಬ್ಲಿಯಲ್ಲಿ ಯಾವ ಒಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಡಿ ವಿಚಾರಕ್ಕೆ ಏನು ಕ್ರಮವನ್ನ ತೆಗೆದುಕೊಂಡ್ರಿ, ಯಾವ ಆಕ್ಷನ್ ಅನ್ನ ತೆಗೆದುಕೊಂಡ್ರಿ ನೀವು,
ಪೆನ್ ಡ್ರೈವ್ ಫ್ಯಾಕ್ಟರಿ ಮಹಾನಾಯಕ ಇಲ್ಲೇ ಇದ್ದಾನೆ ಅಂತಂದ್ರು. ಯಾವ ಕ್ರಮ ತೆಗೆದುಕೊಂಡ್ರಿ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಸುರಿದಿದ್ದಾರೆ. ಯಾವಾಗ ಗೃಹ ಸಚಿವರಾಗಿರುವಂಥ ಜಿ ಪರಮೇಶ್ವರ್ ಅವರ ಒಂದಿಷ್ಟು ತಳಕನ್ನು ಹಾಕೋದಕ್ಕೆ ಒಂದಿಷ್ಟು ಇಡೀ ಯಾವಾಗ ದಾಳಿ ಆಗುತ್ತೆ, ಅವರ ಒಡೆತನದ ಸಿದ್ಧಾರ್ಥ ಕಾಲೇಜ್ ಮೇಲೆ ಒಂದಿಷ್ಟು ದಾಳಿ ಆದಂಥ ಸಂದರ್ಭದಲ್ಲಿ ಒಂದೊಂದೇ ಪ್ರಕರಣಗಳು ಹೊರಗಡೆ ಬರ್ತಾ ಇರುವಂಥದ್ದು. ಪ್ರಮುಖವಾಗಿ 2 ದಿನಗಳ ಕಾಲ ಒಂದಿಷ್ಟು ಅಧಿಕಾರಿಗಳು ಪರಿಶೀಲನೆ ಮಾಡ್ತಾರೆ. ಅದೆಲ್ಲವೂ ಕೂಡ ಒಂದು ಕಡೆ ಆಯಿತು. ಅದಾದ ನಂತರ ರಣ್ಯಾರಾವ್ ಕೇಸ್ಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯಿಂದಾಗಿ ಒಂದಿಷ್ಟು ಟ್ವಿಸ್ಟ್ ಅನ್ನ ಪಡೆದುಕೊಳ್ಬಿಡುತ್ತೆ. ಅರೆ ಇದೇನಾಗೋಗ್ಬಿಡ್ತು ಅಂತಂದ್ರೆ ಕಾಂಗ್ರೆಸ್ ನಾಯಕರಲ್ಲೇ ಒಂದಿಷ್ಟು ಮುಜುಗರ ಆರಂಭ ಆಗ್ಬಿಟ್ಟಿದೆ. ನಮ್ಮ ನಾಯಕರೇ ಈ ರೀತಿ ಹೇಳಿಬಿಟ್ರಾ, ನಮ್ಮ ನಾಯಕರೇ ಒಂದಿಷ್ಟು ಎಲ್ಲವೂ ಕೂಡ ತೆರೆದಿಟ್ಬಿಟ್ರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಸಹಜವಾಗಿ ಹುಟ್ಟಬಹುದು. ಸೊ ಹಾಗಾಗಿ ಅವೆಲ್ಲವೂ ಕೂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮಗಳೊಂದಿಗೆ ಮಾತನಾಡಿದಂಥ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಯಾಕೆ ಯಾರಿಗೆ ಗೊತ್ತೇ ಇಲ್ವಾ, ಕಾಂಗ್ರೆಸ್ನ ಪ್ರಭಾವಿ ನಾಯಕನೇ ಕಾರಣ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಗಂಭೀರವಾದಂಥ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಒಬ್ಬ ಹೆಣ್ಣು ಮಗಳು ಅಷ್ಟೊಂದು ಚಿನ್ನ ತರೋದಕ್ಕೆ ಯಾರು ಹೇಳಿದ್ರು, ಯಾರು ಸಾಧ್ಯನೇ ಇಲ್ಲ, ಅದೆಲ್ಲದಕ್ಕೂ ಕೂಡ ಪ್ರಭಾವಿ ಒಬ್ಬ ಕಾಂಗ್ರೆಸ್ ನಾಯಕನ ಇದ್ದಾನೆ ಅನ್ನುವಂಥ ರೀತಿಯಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಜಿ ಪರಮೇಶ್ವರ್ ಅವರು ಯಾವ ರೀತಿ ಅಂತಂದ್ರೆ ಸಂಕಷ್ಟದ ಮೇಲೆ ಸಂಕಷ್ಟ ಒಂದ್ ಕಡೆ ಅಂತಂದ್ರೆ ಈ ಕಡೆ ಅಡಕತ್ರಿಯಲ್ಲಿ ನಿಂತ್ಕೊಂಡು ಆಗ್ಬಿಟ್ಟಿದೆ ಪರಮೇಶ್ವರ್ ಅವರ ಕತೆ. ಈ ಕಡೆ ಇಡಿಯಿಂದ, ಮತ್ತೊಂದು ಕಡೆ ಈ ಕಡೆ ರಾಜ್ಯದ ಜನರಿಂದ, ಮತ್ತೊಂದು ಕಡೆ ರಣ್ಯಾರಾವ್ ಪ್ರಕರಣಗಳಿಂದ, ಇವೆಲ್ಲವೂ ಕೂಡ ಒಂದಿಷ್ಟು ಸಾಬೀತುಗಳನ್ನು ಆದಂಥ ಸಂದರ್ಭದಲ್ಲಿ ನೇರವಾಗಿ ಆರೋಪವನ್ನು ಮಾಡಬೇಕು. ಹೌದು, ನಿಜವಾಗ್ಲೂ ಕೂಡ ಹೌದು. ಆದರೆ ಒಂದಿಷ್ಟು ಪ್ರಕರಣಗಳನ್ನು ಬೆಳಕಿಗೆ ಬರಬೇಕಾದಂಥ ಸಂದರ್ಭದಲ್ಲಿ ಕಿವಿ ಮೇಲೆ ಹೂವಿಡುವಂಥ ಕೆಲಸಗಳು ಕೂಡ ಒಂದಿಷ್ಟು ನಾಯಕರುಗಳು ಮಾಡ್ತಾರಲ್ಲ, ಅವಾಗ ಗೊತ್ತೇ ಇಲ್ಲ, ನಮಗೇನು ಗೊತ್ತೇ ಇಲ್ಲ, ನಾವು ಅದ್ರ ಬಗ್ಗೆ ವಿಚಾರಣೆ ಮಾಡಬೇಕು ಅನ್ನುವಂಥ ಮಾತುಗಳನ್ನು ಆಡಿದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಈ ರೀತಿ ಒಂದಿಷ್ಟು ಆರೋಪಗಳು ಸಹಜವಾಗಿ ಬಂದೇ ಬರುತ್ತೆ. ಅದರಲ್ಲೂ ಪ್ರಮುಖವಾಗಿ ನಾನು ಕೂಡ CM ಆಗ್ತೀನಿ, ರಾಜ್ಯದಲ್ಲಿ ಮುಂದಿನ CM ಆಗಬೇಕು, ಇನ್ನೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲೂ ಕೂಡ ದಲಿತ ದಲಿತ ವ್ಯಕ್ತಿಯನ್ನ ಇಲ್ಲೂ ಕೂಡ CM ಮಾಡೇ ಇಲ್ಲ ಅನ್ನುವಂಥ ಆರೋಪಗಳನ್ನು ಕೇಳಿ ಬರ್ತಾ ಇತ್ತು. ಪ್ರಮುಖವಾಗಿ ಸಾಕಷ್ಟು ನಾಯಕರ ಹೆಸರುಗಳು ಪ್ರಸ್ತಾಪ ಆಗಿತ್ತು ಆವಾಗ. ಅದರಲ್ಲಿ ಮೊದಲನೇ ಹೆಸರೇ ಜಿ ಪರಮೇಶ್ವರ್ ಅವರ ಹೆಸರು, ಅದಾದ ನಂತರ ಸತೀಶ್ ಜಾರಕಿಹೊಳಿ ಅವರ ಹೆಸರು, ಅದಾದ ನಂತರ ಮಾದೇವಪ್ಪ ಅವರ ಹೆಸರು, ಈ ರೀತಿ ಲಿಸ್ಟನ್ನೇ ಬಂದ್ಬಿಡುತ್ತೆ. ಇನ್ನು ಅದಕ್ಕೂ ಹೆಚ್ಚಾಗಿ ಅಂತಂದ್ರೆ ಇಲ್ಲಿ ಕಲಬುರಗಿ ವಿಭಾಗದಿಂದಾಗಿ AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೂಡ ಪ್ರಸ್ತಾಪ ಆಗಿತ್ತು. ಇವೆಲ್ಲವೂ ಕೂಡ ಬಂದಂಥ ಸಂದರ್ಭದಲ್ಲಿ ಅಂತಂದ್ರೆ ಯಾರು CM ಆಗ್ತಾರೆ, ಯಾರ್ಯಾರು CM ಆಗೋದಕ್ಕೆ ಒಂದಿಷ್ಟು ಹೋಗ್ತಾ ಇದ್ದಾರೆ, ರಾಜಣ್ಣ ಅವರ ಕಥೆ ಏನಾಯ್ತು, ಇನ್ನು ಪ್ರಮುಖವಾಗಿ ಅಂದ್ರೆ ಯಾರ್ಯಾರು ಏನೇನು ಟ್ಯಾಬೆಲ್ ಹಾಕೋದಕ್ಕೆ ಯಾರ್ಯಾರು ಹೋಗ್ತಾರೆ ಅವರನ್ನೆಲ್ಲವೂ ಕೂಡ ಮುಗಿಸುವಂಥ ಪ್ರಯತ್ನ ರಾಜಕೀಯದಲ್ಲಿ ನಡೆಯುತ್ತೆ. ತುಳಿದು ಒಂದಿಷ್ಟು ರಾಜಕೀಯ ಮಾಡಬೇಕು, ಅವರನ್ನ ಹೆಂಗಾದ್ರೂ ಮಾಡಿ ಅವರನ್ನ ಕೆಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲೇ ಇರ್ತಾರೆ. ಯಾಕಂದ್ರೆ ಇಲ್ಲಿ ಜಗತ್ತೇ ಹಾಗಾಗ್ಬಿಟ್ಟಿದೆ. ನಿಯಮ ಬದಲಾವಣೆ ಆಗಿದ್ರೆ ಜಗದ ನಿಯಮ ಅಂತ ನಾವು ಬರೀ ಬಾಯಿ ಮಾತಂದು ಹೇಳ್ತೀವಿ. ಅಂದ್ರೆ ಸಾಕಷ್ಟು ಬದಲಾವಣೆ ಆಗಿದೆ. ಯಾರು ಹೇಗೆ ಬದುಕಬೇಕು ಅನ್ನುವಂಥದ್ದು ಅವರವರ ನಿರ್ಧಾರಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ರಾಜಕೀಯ ನಾಯಕರುಗಳಂತರೂ ಹೇಳೋಕೆ ಆಗೋದಿಲ್ಲ ಯಾವ ಸಮಯದಲ್ಲಿ ಏನು ಮಾಡ್ತಾರೆ, ಏನು ಕತೆ ಅನ್ನುವಂಥದ್ದು. ನೋಡಿ, ಈಗ ರಾಜಣ್ಣ ಅವರ ಕತೆ ಏನಾಗ್ತಾ ಇದೆ, ಜಿ ಪರಮೇಶ್ವರ್ ಅವರ ಕತೆ ಏನಾಗ್ತಾ ಇದೆ, ಇವೆಲ್ಲವೂ ಕೂಡ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಯಾರ್ಯಾರು ಧ್ವನಿ ಎತ್ತಾರಲ್ಲ ಅವರ ಧ್ವನಿಯನ್ನ ಅಡಗಿಸುವಂಥ ಪ್ರಯತ್ನ ಸಂಪೂರ್ಣ ಇಲ್ಲಿ ನಡೆಯುತ್ತೆ ಅನ್ನುವಂಥದ್ದು. ಅದರಲ್ಲೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ನೇರವಾಗಿ ಆರೋಪವನ್ನು ಮಾಡ್ತಾ ಇರುವಂಥದ್ದು ಅದೇ ರೀತಿ. ನೋಡಿ, ಯಾಕ್ರಿ ಯಾರಿಗೆ ಗೊತ್ತಿಲ್ವಾ, ಕಾಂಗ್ರೆಸ್ ಪಕ್ಷದಲ್ಲಿ ಆ ಪ್ರಭಾವಿ ನಾಯಕ ಯಾರು ಅನ್ನುವಂಥದ್ದು ಗೊತ್ತಿಲ್ವಾ ಅನ್ನುವಂಥದ್ದು ನೇರವಾಗಿ ಕೈ ಮಾಡಿ ತೋರಿಸ್ತಾ ಇರುವಂಥದ್ದು ಈ ಕಡೆ. ಸೊ ಹಾಗಾಗಿ ಒಟ್ಟಾರೆಯಾಗಿ ಜಿ ಪರಮೇಶ್ವರ್ ಅವರಂತರೂ ಅಡಕತ್ರಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾಗಿದೆ. ಇಡಿಯಿಂದ ಮತ್ತೊಂದು ಕಡೆ ರಣ್ಯಾರಾವ್ ಪ್ರಕರಣದಿಂದ ಮುಂದೆ ಏನಾಗುತ್ತೋ ಏನು ಕತೆನೋ ಅಂತ ಇಲ್ಲಿ ಕಾದು ನೋಡಬೇಕಾಗಿರುವಂಥದ್ದು. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.